ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾವು ಕಾಮತ್ ಹೋಟೆಲ್ಗೆ ಬಂದುಬಿಟ್ಟು ಮಸಾಲೆ ದೋಸೆಯನ್ನು ಆರ್ಡರ್ ಮಾಡಿ ತಿಂತಾ ಇದ್ವಿ. ಅದನ್ನೆಲ್ಲ ತಿಂದು ಮುಗಿಸಿದ ನಂತರ ಈಗ ನಾವು ಕಾರ್ ಮ್ಯೂಸಿಯಂ ಕಡೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ನಾವೀಗ ಕಾರ್ ಮ್ಯೂಸಿಯಂ ಹತ್ರ ಬಂದಿದ್ದೀವಿ. ಸ್ನೇಹಿತರೆ, ಈ ಮ್ಯೂಸಿಯಂ ನಿಮಗೆ ಬೆಳಿಗ್ಗೆ 8:30ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಓಪನ್ ಇರುತ್ತೆ. ಅದಾದಮೇಲೆ ಅವರು ಊಟಕ್ಕೆ ಹೋಗ್ತಾರೆ. ಊಟ ಮುಗಿಸಿ ಬಂದಮೇಲೆ 2 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಓಪನ್ ಇರುತ್ತೆ. ಮತ್ತೆ ಇಲ್ಲಿ ಒಳಗಡೆ ಕ್ಯಾಮ್ರಾ ಮತ್ತು ಮೊಬೈಲನ್ನು ಏನೋ ತಗೊಂಡು ಹೋಗ್ಬಾರ್ದು ಮತ್ತು ವಿಡಿಯೋ ಮಾಡಲಿಕ್ಕೂ ಕೊಡಲ್ಲ. ಹಾಗೆ ನಿಮ್ಗೆ ಇಲ್ಲಿ ಎಂಟ್ರಿ ಫೀಸ್ ಅಂತ 10 ರೂಪಾಯಿನ ತಗೊಳ್ತಾರೆ. ನೋಡಿ, ಇವಾಗ ನೀವು ಪೋಸ್ಟರಲ್ಲಿ ಈ ಕಾರ್ ಮಾಡೆಲ್ಸ್ಗಳನ್ನು ನೋಡ್ತಾ ಇದ್ದೀರಲ್ಲ, ಸೇಮ್ ಡಿಟ್ಟು ಅದೇ ರೀತಿ ಮಾಡೆಲ್ಸ್ಗಳು ಈ ಒಳಗಡೆ ಕೂಡ ಇರುತ್ತೆ. ಆದರೆ ಇಲ್ಲಿ ನಮಗೆ ಒಳಗಡೆ ವಿಡಿಯೋಗ್ರಫಿ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲದೆ ಇರೋದ್ರಿಂದ ನಾವು ಹೊರಗಡೆ ಈ ಪೋಸ್ಟಲ್ಲಿ ಇರುವಂತಹ ಕಾರ್ ಮಾಡೆಲ್ಗಳನ್ನೇ ನಿಮಗೆ ತೋರಿಸ್ತಾ ಇದ್ದೀವಿ. ಮ್ಯೂಸಿಯಮಲ್ಲಿ ಕಾರನ್ನೆಲ್ಲ ನೋಡಿದ ನಂತರ ಇವಾಗ ನಾವು ಶಿವಾನಿಯನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಹೋಗುವಂತ ದಾರಿಲಿ ನಮಗೆ ನೆಲ್ಯಾಡಿ ಬೀಡು ಮನೆ ಸಿಗುತ್ತೆ. ಅಲ್ಲೂ ಕೂಡ ಒಳಗಡೆ ಹೋಗ್ಲಿಕ್ಕೇನು ಪರ್ಮಿಷನ್ ಇರಲಿಲ್ಲ. ಹಾಗಾಗಿ ನಾವು ಹೊರಗಡೆಯಿಂದನೇ ನಿಮಗೆ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ನಾ ಈ ಮನೆಯ ಸ್ಟೋರಿಯನ್ನು ಹೇಳಿದ್ದೀನಿ. ನೀವೇನಾದರೂ ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕನ್ನು ಕೊಟ್ಟಿರ್ತೀನಿ. ನಂತರ ನೀವು ಅಲ್ಲಿ ಹೋಗಿ ಕೂಡ ನೋಡ್ಬೋದು. ಸ್ನೇಹಿತರೆ, ಇನ್ನೇನು ನಾವು ಶಿವಾನಿ ಇರೋ ಜಾಗಕ್ಕೆ ಇನ್ನೂ ಹತ್ತಿರದಲ್ಲೇ ಇದ್ದೀವಿ. ನೋಡಿ, ಇವಾಗ ನಾವು ಶಿವಾನಿ ಇರುವಂತ ಜಾಗಕ್ಕೆ ಬಂದ್ಬಿಟ್ಟಿದ್ದೀವಿ. ನೋಡಿ ಸ್ನೇಹಿತರೆ, ನಿಮ್ಗೆಲ್ಲ ಕಾಣಿಸ್ತಾ ಇದೆಯಲ್ಲ, ಅದೇ ಶಿವಾನಿ. ಇಲ್ಲಿ ಶಿವಾನಿ ಮತ್ತೆ ಅವರಮ್ಮ ಇಬ್ಬರೇ ಇದ್ದಾರೆ. ಮೊದಲೊಂದ್ ಸಾರಿ ನಾವು ಬಂದಾವಾಗ ಇಲ್ಲಿ 3 ಆನೆಗಳಿದ್ವು. ಒಂದು ಶಿವಾನಿ, ಇನ್ನೊಂದು ಅವರಮ್ಮ, ಹಾಗೆ ಇನ್ನೊಂದು ಅವರ ಅಜ್ಜಿ. ಅಜ್ಜಿಗೆ ವಯಸ್ಸಾಗಿರೋ ಕಾರಣದಿಂದ ಅಜ್ಜಿ ತೀರ್ಕೊಂಡಿದ್ದಾಳೆ. ಹಾಗಾಗಿ ಇವಾಗ ಶಿವಾನಿ ಹಾಗೂ ಅವರಮ್ಮ ಇಬ್ಬರೇ ಇದ್ದಾರೆ. ಸ್ನೇಹಿತರೆ, ಈಗ ನಾವು ಶಿವಾನಿಯನ್ನ ನೋಡ್ಬಿಟ್ಟು ಧರ್ಮಸ್ಥಳದ ಪಾರ್ಕ್ನ ಕಡೆ ಹೋಗ್ತಾ ಇದ್ದೀವಿ. ಹೋಗೋ ದಾರಿಲಿ ನಮಗೆ ಈ 2 ವಿಮಾನಗಳು ಸಿಕ್ತು. ಅದರಲ್ಲಿ ಒಂದು ತರಬೇತಿ ವಾಹನಂತೆ. ಇನ್ನೊಂದೇನಂತ ಕೇಳಿದ್ರೆ, ಯುದ್ಧಗಳ ಸಂದರ್ಭದಲ್ಲಿ ಸೈನಿಕರಿಗೆ ಏನಾದರೂ ಆಹಾರದ ಕೊರತೆ ಇದ್ರೆ ಆ ಒಂದು ವಿಮಾನದಲ್ಲೇ ಎಲ್ಲ ಆಹಾರಗಳನ್ನ ಸೈನಿಕರಿಗೆ ಸರಬರಾಜು ಮಾಡ್ತಿದ್ರಂತೆ. ಮತ್ತೆ ನಿಮಗೆ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಇಲ್ಲಿ ನೋಡ್ಕೊಳ್ಬೋದು. ನೋಡಿ, ಈ ವಿಮಾನದ ಪಕ್ಕದಲ್ಲೇ ನಿಮ್ಗೊಂದು ಚಿಕ್ಕ ಬೋಟ್ ಸಿಗತ್ತೆ. ಅದು ಫಿಶಿಂಗ್ ಬೋಟು, ಅಂದ್ರೆ ಮೀನ ಹಿಡಿಯುವಂತ ಬೋಟು. ಸ್ನೇಹಿತರೆ, ನಾನು ನನ್ನ ಮೊದಲನೇ ವ್ಲಾಗನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದನೇ ಯಾಕೆ ಮಾಡ್ತಾ ಇರೋದಂತ ಹೇಳಿದರೆ, ಆ ಮಂಜುನಾಥ ಸ್ವಾಮಿಯ ಆಶೀರ್ವಾದ ನನ್ನ ಮೇಲೆ, ನನ್ನ ಈ ಹೊಸ ಯೂಟ್ಯೂಬ್ ಚಾನೆಲ್ನ ಮೇಲೆ ಹಾಗೂ ಈ ಚಾನೆಲ್ನ ವೀಕ್ಷಕರ ಮೇಲೆ ಸದಾ ಇರಲಿ ಅಂತ. ಹಾಗೆ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡುವಂಥ ಶಕ್ತಿ ನನಗೆ ಕೊಡಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಂಡಿದ್ದೀನಿ. ಹಾಗೆ ನಮ್ಮ ಈ ಹೊಸ ಯೂಟ್ಯೂಬ್ ಚಾನೆಲ್ಗೆ ಆ ದೇವರ ಆಶೀರ್ವಾದದ ಜೊತೆ ನಿಮ್ಮ ಸಪೋರ್ಟ್ ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ. ಹಾಗಾಗಿ ನೀವು ನನಗೆ ಸಪೋರ್ಟ್ ಮಾಡ್ತೀರಂತ ನಾನು ತಿಳ್ಕೊಂಡಿದ್ದೀನಿ. ನೀವು ಸಪೋರ್ಟ್ ಮಾಡಿದರೆ ಖಂಡಿತ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನು ನೀಡೋದಕ್ಕೆ ನನ್ನ ಕೈಲಾದಷ್ಟು ಪ್ರಯತ್ನವನ್ನು ಮಾಡ್ತೀನಿ. ಹಾಗಾಗಿ ಪ್ಲೀಸ್ 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 ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈಗ ನಾವು ಪಾರ್ಕ್ನ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಈ ಪಾರ್ಕ್ನ ಹೆಸರು ಬಂದು ಲಲಿತೋದ್ಯಾನ. ಇದರ ಓಪನಿಂಗ್ ಟೈಮ್ ಬಂದು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಇರುತ್ತೆ. ಈ ಪಾರ್ಕ್ನಂತೂ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಬಣ್ಣ ಬಣ್ಣದ ಮೀನುಗಳನ್ನು ನೀವು ನೋಡಬಹುದು.
ನೋಡಿ ಈ ಕಡೆನೂ ತುಂಬ ಮೀನುಗಳಿದ್ದಾವೆ, ಆದರೆ ನಿಮಗೆ ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ನೀವೇ ಒಮ್ಮೆ ಖುದ್ದಾಗಿ ಇಲ್ಲಿ ಬಂದು ನೋಡಿದರೆ ಚೆನ್ನಾಗಿರುತ್ತೆ ಮತ್ತು ನಿಮಗದು ಖುಷಿ ಕೂಡ ಕೊಡುತ್ತೆ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನೋಡಿ ಸ್ನೇಹಿತರೆ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ತುಂಬ ಹಳೆಯದಾದ ಭಿನ್ನವಾಗಿರುವಂತಹ ವಿಗ್ರಹಗಳು. ಈ ಎಲ್ಲ ವಿಗ್ರಹಗಳನ್ನು ಬೇರೆ ಬೇರೆ ಜಾಗಗಳಿಂದ ತಂದು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಈಗ ನಾವು ಫಿಶ್ ಅಕ್ವೇರಿಯಂ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಂತೂ ತುಂಬ ವೆರೈಟಿ ಆದಂಥ ಮೀನುಗಳನ್ನು ನಾವು ನೋಡಬಹುದು. ಪ್ರತಿಯೊಂದು ಮೀನಿನ ಕೆಳಗಡೆ ಅದರ ಹೆಸರು, ಅದು ಎಲ್ಲಿ ಸಿಗುತ್ತೆ, ಅದರ ಜೀವಿತಾವಧಿ, ಹೀಗೆ ಎಲ್ಲ ಡೀಟೇಲ್ಸ್ಗಳನ್ನು ಕೊಟ್ಟಿದ್ದಾರೆ. ಬೇಕಾದರೆ ನೀವು ವಿಡಿಯೋವನ್ನು ಪಾಸ್ ಮಾಡಿ ಕೂಡ ನೋಡಬಹುದು. ನೋಡಿ ಈ ಮೀನಂತೂ ನೋಡಲಿಕ್ಕೆ ಮೊಸಳೆ ಥರನೇ ಇದೆ. ಈ ಅಕ್ವೇರಿಯಂನಲ್ಲಿ ನಾನು ಕಂಡಂಥ ಪ್ರಕಾರ ತುಂಬ ಆ್ಯಕ್ಟಿವ್ ಆಗಿರುವಂತಹ ಮೀನಂದರೆ ಇದೆ. ಯಾಕಂದರೆ ನಾನು ಯಾವ್ಯಾವ ಕಡೆಯೆಲ್ಲ ಕ್ಯಾಮ್ರಾವನ್ನು ತಗೊಂಡು ಹೋಗ್ತಾ ಇದ್ನೋ ಆ ಕಡೆಯೆಲ್ಲ ಈ ಮೀನು ಬರ್ತಾ ಇತ್ತು. ಇದನ್ನು ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಇದರ ಹೆಸರು ಬಂದು ದೈತ್ಯ ಗೋಮಾರಿ ಅಂತ. ಎಂತ ಆಗ್ತದೆ ಆಹಾರ? ಸ್ನೇಹಿತರೆ, ಈಗ ನಾವು ಬಾಹುಬಲಿ ಬೆಟ್ಟದ ಹತ್ರ ಬಂದಿದ್ದೀವಿ. ಇದನ್ನ ರತ್ನಗಿರಿ ಬೆಟ್ಟ ಅಂತಾನೂ ಕರೀತಾರೆ. ಇದರ ಓಪನಿಂಗ್ ಟೈಮ್ ಬಂದು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6:30 ಇರುತ್ತೆ.
ನೋಡಿ ಸ್ನೇಹಿತರೆ, ನಾವು ಕೆಳಗಡೆಯಿಂದ ನಡ್ಕೊಂಡು ಬರುವಾಗ ತುಂಬಾನೇ ಸುಸ್ತಾಯಿತು. ಆದರೆ ಈ ಮಗುವಿನ ಎನರ್ಜಿ ನೋಡಿ ನಮಗೂ ಸ್ವಲ್ಪ ಎನರ್ಜಿ ಬಂತು. ಆ ಮಗು ಕೆಳಗಡೆಯಿಂದ ಇಲ್ಲಿವರೆಗೂ ಯಾರದೇ ಸಪೋರ್ಟ್ ಇಲ್ಲದೆ ನಡ್ಕೊಂಡು ಬಂದಿದ್ಯಂತೆ. ಇದನ್ನು ಕೇಳಿ ನನಗಂತೂ ತುಂಬ ಆಶ್ಚರ್ಯ ಆಯಿತು. ಓಯ್ ಹೆಸರೆಂತದು? ಓಯ್ ಓಂಕಾರ ಓಂಕಾರ. ಬಾಯ್. ಬಾಹುಬಲಿ 170 ಟನ್ ತೂಕದ ಈ ಪ್ರತಿಮೆ ಕಾರ್ಕಳದಲ್ಲಿ ಸೃಷ್ಟಿಯಾಗಿ ಧರ್ಮಸ್ಥಳದಲ್ಲಿ ಸ್ಥಾಪನೆಗೊಳ್ಳುವವರೆಗಿನ ಕತೆ ಬಹಳ ರೋಚಕವಾದದ್ದು. ಇದರ ನಿರ್ಮಾಣದ ಹಿಂದೆ ವೀರೇಂದ್ರ ಹೆಗಡೆಯವರ ತಾತ ಹಾಗೂ ತಂದೆಯವರಾದ ಮಂಜಯ್ಯ ಹೆಗಡೆ ಹಾಗೂ ರತ್ನವರ್ಮ ಹೆಗಡೆಯವರ ಕನಸಿದೆ. ರತ್ನವರ್ಮ ಹೆಗಡೆ ಮತ್ತು ಅವರ ಪತ್ನಿ ರತ್ನಮ್ಮನವರಿಗೆ ಕಾರ್ಕಳದ ವೇಣೂರು ಬಾಹುಬಲಿಗಳ ಮಹಾ ಮಸ್ತಕಾಭಿಷೇಕವನ್ನ ಕಂಡು ನೆಲ್ಯಾಡಿ ಬೀಡಿನಲ್ಲಿಯೂ ಕೂಡ ಬಾಹುಬಲಿಯನ್ನ ಸ್ಥಾಪಿಸಬೇಕು ಎಂದು ಪ್ರೇರಣೆಯಾಯಿತು. ಹೀಗಾಗಿ 1967ರ ವಿಜಯದಶಮಿಯಂದು ಶಾಸ್ತ್ರೋಕ್ತವಾಗಿ ಮೂರ್ತಿ ಕೆತ್ತನ ಕಾರ್ಯವನ್ನ ಪ್ರಾರಂಭಿಸಲಾಯಿತು. 52 ಅಡಿ ಎತ್ತರದ ಈ ಬಾಹುಬಲಿ ವಿಗ್ರಹವನ್ನು ರೆಂಜಾಳ ಗೋಪಾಲಕೃಷ್ಣ ಶೆಣ್ಣೈ ಎನ್ನುವವರು ಕೆತ್ತಿದರು. ಈ ಬೆಟ್ಟದ ಮೇಲಿನಿಂದ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಅದರ ಜೊತೆ ಈ ಕೋತಿಗಳ ಚೇಷ್ಟೆಯಂತೂ ಇಲ್ಲಿಗೆ ಬಂದಂಥವರ ಮನಸ್ಸನ್ನು ಕರಿತಾ ಇತ್ತು, ಹಾಗೆ ಅವರ ಮುಖದಲ್ಲಿ ನಗುವನ್ನು ತರ್ತಾ ಇತ್ತು. ಆದರೆ ಇಲ್ಲಿ ಒಂದು ಬೇಜಾರಿನ ಸಂಗತಿ ಏನಂತ ಹೇಳಿದ್ರೆ, ಇಲ್ಲಿ ಬಂದಂತಹ ಜನರು ತಾವು ತಂದಿರುವಂತಹ ಚಿಪ್ಸ್ ಪ್ಯಾಕೆಟ್ಗಳಾಗಿರ್ಬೋದು, ನೀರು ಬಾಟ್ಲ್ಗಳಾಗಿರ್ಬೋದು ತಿಂದು ಇಲ್ಲೇ ಬೀಸಾಡೋಗಿದ್ದಾರೆ. ಇದೇ ರೀತಿ ಅವ್ರ ಮನೇಲೂ ಮಾಡ್ತಾರಾ? ಇಲ್ಲ ತಾನೇ, ಅವ್ರ ಮನೇನ ಕ್ಲೀನ್ ಆಗಿ ಇಟ್ಕೊಳ್ತಾರಲ್ವಾ? ಅದೇ ಥರ ನಮ್ಮ ಪರಿಸರನ ಕ್ಲೀನ್ ಆಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ಇದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಸ್ನೇಹಿತರೆ, ಹಾಗೆ ನಾವು ಕೆಳಗಡೆ ಇಳ್ಕೊಂಡು ಬರ್ತಾ ಇರುವಾಗ ಇಲ್ಲಿ ನಮಗೆ ಒಂದು ಕಲ್ ಮೇಲೆ ಇನ್ನೊಂದು ಕಲ್ಲು ನೀಟಾಗಿ ನಿಲ್ಲಿಸಿರೋದು ನಮಗೆ ಕಾಣಿಸ್ತು. ಇದು ಯಾಕಾಗಿ ಹೀಗೆ ನಿಲ್ಲಿಸಿದ್ದಾರೆ ಅಂತ ನಮಗೂ ಗೊತ್ತಿರಲಿಲ್ಲ. ಹೀಗಾಗಿ ಅಲ್ಲೇ ಇದ್ದಂಥ ಇನ್ನೊಬ್ಬರನ್ನ ಕೇಳಿದಾಗ ನಮಗೆ ತಿಳಿದಿತ್ತು, ಈ ಕಲ್ಲುಗಳನ್ನು ಜೋಡಿಸಿರೋಕೆ ಬೇರೆ ಬೇರೆ ಕಾರಣಗಳಿರ್ತಾವಂತೆ. ಕೆಲವರಿಗೆ ಮದುವೆ ಆಗಿರೋದಿಲ್ಲ, ಅವರಿಗೆ ಮದುವೆ ಆಗಬೇಕು ಅಂತ ಹೀಗೆ ಕಲ್ಲನ್ನು ಜೋಡಿಸಿರ್ತಾರಂತೆ. ಹಾಗೆ ಯಾರಾದರೂ ಮನೆಯನ್ನು ಕಟ್ಟೋ ಆಸೆ ಇದ್ದರೆ ಅವರು ಕೂಡ ಈ ಥರ ಕಲ್ಲುಗಳನ್ನು ಒಂದ್ರ ಮೇಲೆ ಒಂದಿಟ್ಟು ತಮ್ಮ ಆಸೆಯ ನೆರವೇರಲಿ ಅಂತ ಕೇಳ್ಕೊಳ್ತಾರಂತೆ. ಹೀಗೆ ಮಾಡೋದ್ರಿಂದ ತಮ್ಮ ಆಸೆಗಳು ನೆರವೇರುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಸ್ನೇಹಿತರೆ, ಈಗ ನಾವು ಮಂಜೂಷಾ ವಸ್ತು ಸಂಗ್ರಹಾಲಯಕ್ಕೆ ಬಂದಿದ್ದೀವಿ. ಇಲ್ಲಿ ಒಳಗಡೆ ಹೋಗಲಿಕ್ಕೆ ಪ್ರವೇಶ ಶುಲ್ಕ ಅಂತ 20 ರೂಪಾಯಿನ ತಗೊಳ್ತಾರೆ. ಹಾಗೆ 5 ವರ್ಷದ ಒಳಗಡಿನ ಮಕ್ಕಳಿಗೆ ಮತ್ತು ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಿರುವಂತಹ ಯೋಧರಿಗೆ ಪ್ರವೇಶ ಶುಲ್ಕ ಇರೋದಿಲ್ಲ. ಆದರೆ ಸೇನೆಯಲ್ಲಿ ಕೆಲಸ ಮಾಡಿರುವಂತಹವರು ತಮ್ಮ ಗುರುತಿನ ಚೀಟಿಯನ್ನು ತೋರಿಸಬೇಕಾಗತ್ತೆ. ಇದರ ಟೈಮಿಂಗ್ ಬಂದು ಬೆಳಿಗ್ಗೆ 9:30ರಿಂದ ಸಂಜೆ 5:30ವರೆಗೆ ಓಪನ್ ಇರುತ್ತೆ. ಈಗ ನಾವು ಮ್ಯೂಸಿಯಂನ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಆದರೆ ಇಲ್ಲಿ ವಿಡಿಯೋಗ್ರಾಫಿಗೆ ಯಾವುದೇ ಪರ್ಮಿಷನ್ ಇಲ್ಲದೆ ಇರೋದ್ರಿಂದ ಸಾರಿ, ನಮಗೆ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಸ್ನೇಹಿತರೆ, ಈಗ ನಾವು ದೇವಸ್ಥಾನದ ಊಟಕ್ಕೆ ಹೋಗ್ತಾ ಇದ್ದೀವಿ.
ಇಲ್ಲಿನ ಊಟ ಅಂತೂ ತುಂಬ ಚೆನ್ನಾಗಿತ್ತು. ನಮಗೆ ಸುಬ್ರಹ್ಮಣ್ಯಕ್ಕೆ ಹೋಗೋದಿತ್ತು, ಹಾಗಾಗಿ ಊಟವನ್ನು ಇಲ್ಲಿ ಮಾಡಿಕೊಂಡು ಬೇಗ ನಮ್ಮ ರೂಮ್ನ ಕಡೆಗೆ ಬಂದು ನಮ್ಮ ಬಟ್ಟೆ ಬರೆಗಳನ್ನೆಲ್ಲ ತಗೊಂಡು ರೂಮ್ನಿಂದ ಹೊರಗಡೆ ಬಂದ್ವಿ. ಈಗ ಧರ್ಮಸ್ಥಳಕ್ಕೆ ಬಾಯ್ ಬಾಯ್ ಅಂತ ಹೇಳಿ ಸುಬ್ರಹ್ಮಣ್ಯಕ್ಕೆ ಹೋಗೋದಕ್ಕೆ ಧರ್ಮಸ್ಥಳದ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಇಲ್ಲಂತೂ ಬಸ್ಸು ನಾವು ಬರೋದನ್ನೇ ಕಾಯ್ತಾ ಇತ್ತು ಅನ್ನೋ ಥರ ನಮಗೆ ಅನಿಸ್ತು. ಸುಬ್ರಹ್ಮಣ್ಯದ ಬಸ್ಸನ್ನು ನೋಡಿ ನಮಗಂತೂ ತುಂಬ ಖುಷಿ ಆಯಿತು. ಸ್ನೇಹಿತರೆ, ಈಗ ನಾವು ಬಸ್ಸನ್ನು ಹತ್ತಿ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ. ಮುಂದಿನ ವಿಡಿಯೋದಲ್ಲಿ ಸುಬ್ರಹ್ಮಣ್ಯದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಗ್ತಾ ಇರಿ, ಎಲ್ಲರನ್ನೂ ನಗಿಸ್ತಾ ಇರಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಜೈ ಹಿಂದ್, ಜೈ ಕನ್ನಡಾಂಬೆ.